ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾವ ಥರ ಮಟನ್ ಸಾಂಬಾರನ್ನ ಮಾಡೋದು ತುಂಬ ಈಸಿಯಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಇದೇ ಥರನೇ ಮಟನ್ ಸಾಂಬಾರನ್ನ ಮಾಡೋದು. ಇನ್ನೂ 2-3 ಥರ ಮಾಡ್ತಾರೆ ಮಟನ್ ಸಾಂಬಾರನ್ನ. ನಾನು ಅದನ್ನು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ನಾನು ಯಾವಾಗಲೂ ಯಾವ ಥರ ಮಟನ್ ಸಾಂಬಾರನ್ನ ಮಾಡ್ತೀನಿ ಆ ಥರ ವೀಡಿಯೋನ ಮಾಡಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅರ್ಧ ಸ್ಪೂನು ಚಕ್ಕೆ ಲವಂಗ ನಾನು ಒಟ್ಟಿಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡರ್ನ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಪೌಡರ್ ಮಾಡ್ಕೊಂಡಿರೋದಿಲ್ಲ ಅಂತಂದರೆ 2 ಚಕ್ಕೆ 4 ಪೀಸ್ ಲವಂಗನ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಹಾಗೆ ಬೆಳ್ಳುಳ್ಳಿನ ನಾನು 2 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನಾನ ತೊಗೊಂಡಿದ್ದೀನಿ. ನಾನು 1 ಟೊಮೊಟೊ ಹಣ್ಣನ್ನು ಈ ಥರ ಸ್ವಲ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕಡಲೆನ ತೊಗೊಂಡಿದ್ದೀನಿ. ಕಡಲೆ ಇಲ್ಲಾಂದರೆ ನೀವು ಗಸಗಸೆನೂ ಹಾಕೋಬೋದು ಸ್ವಲ್ಪ. ಹಾಗೆ 1 ಕಪ್ಪಷ್ಟು ಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರು. ಹಾಗೆ 2 ಸ್ಪೂನು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಅರಶಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ. ನಾನು ಅರ್ಧ kg ಮಟನನ್ನು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ kg ಇದೆ ಇದು. ಇದರಲ್ಲಿ ಚರ್ಬಿ ಇದ್ದರೆ ನೀವು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಈಗ ನಾನು 1 ಸ್ಪೂನಷ್ಟು ಕಸ್ತೂರಿ ಮೆಂತ್ಯನ ತೊಗೊಂಡಿದ್ದೀನಿ. ನೀವು ಮೆಂತ್ಯ ಸೊಪ್ಪಿದ್ರೆ ಅದನ್ನು ತೊಳೆದು ಹಚ್ಚಿಟ್ಕೋಬೋದು. ಈಗ 1 ಈರುಳ್ಳಿನ ನಾನು ಈ ಥರ ಸಣ್ಣದಾಗಿ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಮಟನ್ ಸಾಂಬಾರಿಗೆ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಈಗ ನಾವು ಮಸಾಲೆನ ರುಬ್ಕೊಂಡು ಬಿಡೋಣ. ನಾನು ಮಸಾಲೆಗೆ ಒಂದು ಜಾಡನ್ನ ತೊಗೊಂಡು ಈರುಳ್ಳಿ, ಶುಂಠಿ ಆವಾಗಲೇ ತೋರಿಸಿದ್ನಲ್ಲ, ನಾನು ಆ ಮಸಾಲೆ ಎಲ್ಲ ಒಂದೇ ಸಲ ಗ್ರೈಂಡ್ ಮಾಡ್ಕೋತೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಎಲ್ಲನೂ ನಾನು ಒಂದೇ ಸಲ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಲಾಸ್ಟಲ್ಲಿ ಹಾಕೋದಕ್ಕೆ ಎತ್ತಿಟ್ಕೋತೀನಿ. ಸ್ವಲ್ಪ ಆಡಿಸೋದಕ್ಕೆ ಹಾಕೋತಾ ಇದ್ದೀನಿ. ಈ ಥರ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಪೌಡರು ಎಲ್ಲ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈಗ ಈ ಮಸಾಲೆನ ನಾನು ಒಂದು ಬೌಲ್ಗೆ ಹಾಕುತ್ತೀನಿ. ಈ ಥರ ನೀಟಾಗಿ ಎಲ್ಲನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಜಾಡೆಲ್ಲ ತೊಳೆದು ನೀಟಾಗಿ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಈ ಮಸಾಲೆ ರೆಡಿ ಆಯಿತು. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಟು ನಾನು ಇವಾಗ ಅದೇ ಜಾಡಿಗೆ ಕಾಯಿ, ಹಾಗೆ ಕಡಲೆ, ಹಾಗೆ 1 ಟೊಮೊಟೊ ಈ 3 ಹಾಕ್ಕೊಂಡು ನಾನು ನುಣ್ಣಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಬರ್ತೀನಿ. ಈಗ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ನೈಸಕ್ಕೆ ನೀಟಾಗಿ ರುಬ್ಕೊಳ್ಳಿ ನೋಡಿ. ಈ ಥರ ತರಿಯಾಗಿರಬಾರ್ದು, ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 4 ಟೀ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಕಸ್ತೂರಿ ಮೆಥಿನ ಹಾಕೋತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪಿದ್ರೂ ಹಚ್ಚಿಟ್ಕೊಂಡು ಹಾಕೋಬೋದು. ಇದ್ರ ಬದಲಿಗೆ ನಾನು ಇಲ್ಲದೇ ಇರೋದ್ರಿಂದ ಕಸ್ತೂರಿ ಮೆಂತ್ಯನ ಹಾಕೋತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪಿದ್ರೆ ಕಸ್ತೂರಿ ಮೆಂತ್ಯನ ಹಾಕೋ ಅವಶ್ಯಕತೆ ಇಲ್ಲ. ಈಗ ನಾನು ಅದು ಸ್ವಲ್ಪ ಫ್ರೈ ಆದ ನಂತರ ತಕ್ಷಣ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣಕ್ಕೆ ಬರೋವರೆಗೂ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ತೊಳೆದು ಇಟ್ಕೊಂಡಿರೋ ಮಟನನ್ನು
ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಮಟನನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಅರಿಶಿನ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಮಟನ್ ಸ್ವಲ್ಪ ಉಪ್ಪು ಹಿಡೀಲಿ ಅಂತಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಈ ಮಟನು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರಿನ ಅಂಶ ಎಲ್ಲ ಸುಂಡೋಗಬೇಕು ಫುಲ್ಲು. ಈ ಥರ ಫ್ರೈ ಮಾಡ್ತಾನೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಒಂದು 10 ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ ಅಂತ. ಈ ಥರ ಈಗ ಇದೆಲ್ಲ ನೀರೆಲ್ಲ ಫುಲ್ಲು ಈ ಥರ ಫ್ರೈ ಮಾಡ್ತಾನೆ ನೀರೆಲ್ಲ ಸುಂಡೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ 10 ನಿಮಿಷ. ಈಗ ನೋಡಿ 10 ನಿಮಿಷ ಎಲ್ಲ ನೀಟಾಗಿ ಫ್ರೈ ಮಾಡಿದ್ದೀನಿ ನಾನು. ಸ್ವಲ್ಪನೂ ನೀರಿಲ್ಲ. ಇವಾಗ ನಾನು ಮಸಾಲೆನ ಈ ಗ್ರೀನ್ ಮಸಾಲೆನ ಹಾಕೋತಾ ಇದ್ದೀನಿ. ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಬೌಲ್ನಲ್ಲೇ ಮಸಾಲೆ ಎಲ್ಲ ಸ್ವಲ್ಪ ಇದೆಯಲ್ಲ ಅದೇ ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಕೆಲವರು ಇದರಲ್ಲೇ ಸ್ವಲ್ಪ ನೀರನ್ನು ಹೆಚ್ಚಾಗಿಬಿಟ್ಟು ವಿಷಲ್ ಕೂಗಿಸ್ಕೋತಾರೆ, 1-2-3 ವಿಷಲ್ನ. ನಾನು ಈ ಥರ ಅರಿಶಿನ ಈರುಳ್ಳಿಲಿ ನಾನು ಕೂಗಿಸ್ಕೊಳ್ಳಲ್ಲ. ಈ ಥರ ನೀಟಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳೋ ಹಾಗೆ ನೀಟಾಗಿ ಒಂದು 10 ನಿಮಿಷ ನಾನು ಈ ಥರ ಫ್ರೈ ಮಾಡ್ಕೊತೀನಿ. ಈಗ ಇದು ಸ್ವಲ್ಪ ಫ್ರೈ ಆಗಲಿ. ಈ ಥರ ಸ್ವಲ್ಪ ಫುಲ್ಲು ಕ್ಯಾಪ್ ಹಾಕಬೇಡಿ. ಈ ಥರ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ ನೀಟಾಗಿದ್ದು ಫ್ರೈ ಆಗಿದೆ. ಈ ಥರನೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ಥರ ಫ್ರೈ ಮಾಡಿಕೊಂಡು ನಾನು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಪೌಡರು ಹಾಗೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಮನೆಯಲ್ಲಿ ಸಾಂಬಾರು ಪೌಡರ್ ಇದ್ದರೆ ಅದನ್ನು ಬೇಕಾದರೂ ಹಾಕೋಬೋದು. ಕೆಲವರು ಮನೆಯಲ್ಲೇ ಸಾಂಬಾರು ಪೌಡರು ಮಟನ್ ಸಾಂಬಾರು ಪೌಡರೇ ಬೇರೆ ಹಾಗೆ ಬೇಳೆ ಸಾಂಬಾರು ಪೌಡರೇ ಬೇರೆ ಮಾಡಿಸ್ಕೊಂಡಿರ್ತಾರೆ. ಆ ಪೌಡರ್ ಇದ್ದರೆ ನೀವು ಆ ಪೌಡರ್ನ ಬೇಕಿದ್ದರೂ ಹಾಕೋಬೋದು. ಇಲ್ಲ ಈ ಥರ ಸಾಂಬಾರು ಪೌಡರ್ ಏನಾದರೂ ಇಲ್ಲ ಅಂದರೆ ಈ ಥರ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೊತೀನಿ. ಈ ಥರ ಇದೆಲ್ಲ ಸ್ವಲ್ಪ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಈಗ ನೋಡಿ ಎಲ್ಲ ನೀಟಾಗಿ ಖಾರ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಸೈಡಲ್ಲಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ನೀಟಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಬಿಟ್ಕೊಂಡು ಇವಾಗ ನಾನು ಮಟನ್ ಸ್ವಲ್ಪ ಬೇಯೋದಕ್ಕೆ 2 ವಿಷಲ್ನ ಕೂಗಿಸ್ಕೊತೀನಿ. ಈಗ 2 ವಿಷಲ್ ಕೂಗಿದೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಸೈಡಲ್ಲೆಲ್ಲ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ. ಇವಾಗ ಇದು ಖಾರ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಕಾಯಿ ಮಸಾಲೆ ರುಬ್ಬಿದ್ನಲ್ಲ ಆ ಕಾಯಿ ಟೊಮೊಟೊ ಕಡಲೆ ಎಲ್ಲ ರುಬ್ಬಿರೋ ಮಸಾಲೆ ಎಲ್ಲ ಈಗ ನಾನು ಹಾಕೋತಾ ಇದ್ದೀನಿ. ಫುಲ್ ಎಲ್ಲನೂ ಮಸಾಲೆನ ಹಾಕ್ಕೊಳ್ಳಿ. ಈ ಥರ ಫುಲ್ಲು ಜಾಡಲ್ಲಿರೋ ಮಸಾಲೆ ಎಲ್ಲ ನೀರನ್ನು ಹಾಕ್ಕೊಂಡು ತೊಳೆದು ಎಲ್ಲ ಫುಲ್ಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಮಟನ್ ಎಲ್ಲ 50% ಬೆಂದಿದೆ. ಈಗ ಇದಕ್ಕೆ ಕಾಯಿ ಮಸಾಲೆನ ಹಾಕ್ಕೊಂಡು 1 ವಿಷಲ್ನ ಕೂಗಿಸ್ಕೊಳ್ಳೋಣ. ಈ ಟೈಮ್ನಲ್ಲಿ ರುಚಿನ ನೋಡಿಕೊಂಡು ಏನಾದರೂ ಸಪ್ಪೆ ಆಗಿದ್ದರೆ ರುಚಿನ ಹಾಕ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರನ್ನ ಮಾಡ್ಕೊಳ್ಳಿ. ಈ ಥರ ನೀರನ್ನ ಹಾಕ್ಕೊಂಡು
ನೋಡಿಕೊಂಡು ರುಚಿ ನೋಡಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾನು ಪುನಃ ಒಂದು ವಿಷಲ್ನ ಕೂಗಿಸ್ಕೊತೀನಿ. ಇಲ್ಲಾಂದರೆ ಕೆಲವರು ಹಾಗೆ ಕುದಿಸ್ಕೊತೀನಿ ಅಂದರೆ ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಈ ಟೈಮ್ನಲ್ಲಿ ನೀವು ಚರ್ಬಿ ಇದ್ದರೆ ಈ ಟೈಮ್ನಲ್ಲಿ ಹಾಕ್ಕೊಂಡು ಒಂದು ವಿಷಲ್ನ ಕೂಗಿಸ್ಕೋಬೋದು. ಫಸ್ಟೇ ಚರ್ಬಿನ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ನಾನು ಚರ್ಬಿ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಚರ್ಬಿನ ಹಾಕ್ಕೊಂಡಿಲ್ಲ, ಹಾಗೆಯೇ ಕೂಗಿಸ್ಕೊತಾ ಇದ್ದೀನಿ. ನೀವು ಈ ಟೈಮ್ನಲ್ಲಿ ಚರ್ಬಿ ಇದ್ದರೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ಟೈಮ್ನಲ್ಲಿ ಹಾಕ್ಕೊಂಡು ಕುದಿಸ್ಕೋಬೇಕು. ಈಗ ನಾನು ಒಂದು ವಿಷಲ್ನ ಕೂಗಿಸ್ಕೊಂಡು ನೋಡ್ತಾ ಇದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ. ಮಟನ್ ಎಲ್ಲ ನೀಟಾಗಿ ಬೆಂದಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಂಬಾರು ಬಿಸಿಯಾಗಿರುತ್ತಲ್ಲ, ಆ ಬಿಸಿನೇ ಸಾಕು. ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಟನ್ ಏನಾದರೂ ಬೆಂದಿಲ್ಲ ಅಂದರೆ ನೀವು ಈ ಟೈಮ್ನಲ್ಲೂ ಸ್ವಲ್ಪ ಕುದಿಸ್ಕೋಬೋದು ಬೇಕಿದ್ದರೆ. ಇವಾಗ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಈ ರೆಸಿಪಿನ ಮಾಡಿ ಸಾಂಬಾರನ್ನ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೀಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.